ತಾನಾಗಿ ಸುಗ್ರೀವನ ಅನುಚರನು ಬಂದು ಮಾತಾಡಿಸಿದ ಸಂದರ್ಭವು ಶುಭಪ್ರದವಾದುದೆಂದು ಎಣಿಸಿ ಶ್ರೀರಾಮನು ಆ ವಾನರನನ್ನೊಮ್ಮೆ ಅಪಾದ ಮಸ್ತಕವಾಗಿ ನೋಡಿ, ಅಯ್ಯ, ಇದೇನು? ನಿನ್ನ ಒಂದೇ ಕಿವಿಯಲ್ಲಿ ಕುಂಡಲವಿದ್ದು ಅದು ಸೂರ್ಯಬಿಂಬದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆಯಲ್ಲ. ನಿನ್ನ ಹೆಸರೇನು ಎಂದು ಪ್ರಶ್ನಿಸಿದನು. ಅದನ್ನು ಕೇಳಿದ ಕೂಡಲೇ ಕಳೆದು ಹೋದ ಯಾವುದೋ ಸಂಪತ್ತನ್ನು ಪಡೆದುಕೊಂಡಷ್ಟು ಆನಂದಗೊಂಡ ಆ ವಾನರನು ಶ್ರೀರಾಮನ ಪಾದಗಳಲ್ಲಿ ತಲೆ ಇಟ್ಟು ಎದ್ದು ಅವನಿಗೆ ಪ್ರದಕ್ಷಿಣೆ ಬಂದು ರಾಮ 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 ಎಂದು ಹರ್ಷೋದ್ಗಾರದಿಂದ ಶ್ರೀರಾಮನ ದಿವ್ಯ ನಾಮವನ್ನು ಉಚ್ಚರಿಸುತ್ತಾ ಹಾಗೆಯೇ 4 ಬಾರಿ ನಮಸ್ಕರಿಸಿದನು. ಶ್ರೀರಾಮನ ದಿವ್ಯ ಪಾದಗಳ ಮೇಲೆ ತಲೆ ಇಟ್ಟು ಅವನ್ನೇ ಕೈ ಎರಡರಲ್ಲಿಯೂ ಹಿಡಿದುಕೊಂಡು ಅವನು ತನ್ನ ಕಣ್ಣು ಕದಪುಗಳನ್ನೆಲ್ಲ ಒತ್ತಿಕೊಂಡು ಒಂದೇ ಸವನೆ ಆನಂದ ಬಾಷ್ಪದಿಂದ ಅವುಗಳನ್ನು ತೋಯಿಸಿದನು. ಮತ್ತೆ ಎದ್ದು ನಿಂತು ಶ್ರೀರಾಮನನ್ನೇ ಅವೈಕ್ಕದೆ ನೋಡಿ ನಲಿದು ಬಹುವಿಧದಿಂದ ಕೊಂಡಾಡಿ ಅದರಲ್ಲಿಯೇ ಪರವಶನಾದನು. ಅದನ್ನು ನೋಡಿದ್ದ ಲಕ್ಷ್ಮಣನಿಗೆ ಆಶ್ಚರ್ಯವಾದರೆ ಶ್ರೀರಾಮನಿಗೆ ಪರಮ ಸಂತೋಷವಾಗಿದ್ದಿತು. ಅಂತೆಯೇ ಆ ಕಪಿವೀರನನ್ನು ತಳುಕಿಸಿ ಆಧರಿಸಿ ಕೊಳ್ಳಿರಿಸಿಕೊಂಡು ತನ್ನ 2 ಹಸ್ತಗಳಿಂದ ಅವನ ಕದಪು ನೊಸಲುಗಳನ್ನೆಲ್ಲ ನೇವರಿಸಿ ವಾತ್ಸಲ್ಯವನ್ನು ಬೀರಿದನು. ಸ್ವಲ್ಪ ಹೊತ್ತಿನವರೆಗೆ ಮಾತಾಡಲಾರದ ವಾನರನು ಮತ್ತೆ ಎದ್ದು ನಿಂತು ಕೈಜೋಡಿಸಿಕೊಂಡು, ಶ್ರೀರಾಮಚಂದ್ರ, ನೀನೇ ನನ್ನ ಭಾಗ್ಯವಿದಾತನು. ಈ ನಿನ್ನ ದಿವ್ಯ ಪಾದಾರವಿಂದಗಳನ್ನು ಕಂಡು ಆ ಮೂಲಕ ನನ್ನ ಜೀವನ ಸಾರ್ಥಕ್ಯವನ್ನು ಮಾಡಿಕೊಳ್ಳುವುದಕ್ಕಾಗಿಯೇ 100 ವರ್ಷಗಳಿಂದ ನಾನು ತೊಳಲುತ್ತಿದ್ದೆ. ನೀನಾಗಿ ಬಂದು ದರ್ಶನವಿತ್ತೆಯಲ್ಲ ಸ್ವಾಮಿ, ಸಾಕು. ನಾನು ಹನುಮಂತನು, ನನ್ನ ತಾಯಿಯು ಅಂಜನಾದೇವಿಯು, ಅವಳು ವಾಲಿ ಸುಗ್ರೀವರಿಗೆ ತಂಗಿಯು. ಕೇಸರಿ ಎಂಬ ಕಪಿವೀರನೊಂದಿಗೆ ಆಕೆಯ ಮದುವೆಯಾಗಿದ್ದಿತು. ಸಂತಾನಹೀನರಾದ ಆ ದಂಪತಿಗಳಿಗೆ ವಾಯುದೇವನ ಅನುಗ್ರಹದಿಂದ ಜನಿಸಿದ ಮಗನೇ ನಾನು. ಚಿಕ್ಕವನಿದ್ದಾಗ ನನ್ನ ಕಪಿಬುದ್ಧಿಯ ಚಾಪಲ್ಯವು ಬಹಳವಾಗಿ ಮಿತಿಮೀರಿದ್ದಿತಂತೆ. ಒಂದು ದಿನ ಅಂಜನಾದ್ರಿಯ ತಪ್ಪಲಲ್ಲಿ ನಿಂತಿದ್ದ ನಾನು ಮೂಡಿ ಬರುತ್ತಿದ್ದ ಸೂರ್ಯನನ್ನು ಕಂಡು ಹಣ್ಣೆಂದು ಭ್ರಮಿಸಿ ತಿನ್ನುವ ಆಸೆಯಿಂದ ಅವನನ್ನು ತುಡುಕುವುದಕ್ಕಾಗಿ ಮೇಲೆ ನೆಗೆದನಂತೆ. ಆ ಕಾಲದಲ್ಲಿ ಸೂರ್ಯನನ್ನು ತುಡುಕುವ ಹೊಸ ರಾಹುವಿದೆಂದು ಮಹೇಂದ್ರನು ತನ್ನ ವಜ್ರಾಯುಧದಿಂದ ನನ್ನ ಕೆನ್ನೆಯ ಮೇಲೆ ಪ್ರಹಾರ ಮಾಡಿದನಂತೆ. ಕೆಳಗೆ ಬಿದ್ದಿದ್ದ ನಾನು ಸತ್ತೇ ಹೋಗಿದ್ದ ಸ್ಥಿತಿಯಲ್ಲಿದ್ದೆನಂತೆ. ಇದರಿಂದ ವ್ಯಸನಗೊಂಡ ವಾಯುದೇವನು ತನ್ನ ಸಂಚಾರ ಕಾರ್ಯವನ್ನೇ ನಿಲ್ಲಿಸಿದ್ದರಿಂದ ಜಗತ್ತು ಸಹಿಸಲಾರದ ಸಂಕಟದಲ್ಲಿ ನವೆಯುತ್ತಿದ್ದುದನ್ನು ಕಂಡು ಸೃಷ್ಟಿಕರ್ತನು ತಾನೇ ಬಂದು ನನ್ನ ಮೈದಡವಿ ನನ್ನನ್ನು ಸಚೇತನಗೊಳಿಸಿ ಮುಂದೆ ನನಗೆ ಮರಣವೇ ಬಾರದ ಹಾಗೆ ಅನುಗ್ರಹವಿತ್ತನಂತೆ. ಇಂದ್ರನು ಮತ್ತೆ ತನ್ನ ವಜ್ರಾಯುಧದಂತೆಯೇ ನನ್ನ ದೇಹವು ಅಭೇದ್ಯವಾಗಿರಲೆಂದು ಹರಸಿದನಂತೆ. ಸಂತೋಷಚಿತ್ತನಾದ ವಾಯುದೇವನು ಮತ್ತೆ ಎಂದಿನಂತೆ ತನ್ನ ಕಾರ್ಯವನ್ನು ತೊಡಗಿದ್ದರಿಂದ ಜಗತ್ತಿಗೂ ಬಂದೊದಗಿದ್ದ ಆಪತ್ತು ನಿವಾರಣೆಯಾಯಿತಂತೆ. ಸೂರ್ಯದೇವನು ಕೂಡ ಪ್ರಸನ್ನನಾಗಿ ಸಕಲ ವೇದಶಾಸ್ತ್ರಗಳೆಲ್ಲವೂ ಕಿಂಚಿತ್ ಕಾಲಾವಕಾಶದಲ್ಲೇ ಮನನವಾಗಿ ನಾನದರಲ್ಲಿ ಪಾರಂಗತನಾಗುವಂತೆ ಅನುಗ್ರಹಿಸಿದನಂತೆ. ಇದೆಲ್ಲವನ್ನು ಕಂಡ ನನ್ನ ತಾಯಿಯು ಪರಮಾನಂದ ಭರಿತಳಾಗಿದ್ದಳು. ವಜ್ರಾಘಾತದ ಕಲೆಯು ಈಗಲೂ ನನ್ನ ಕೆನ್ನೆಯಲ್ಲುಳಿದಿದೆ. ಅಂತೆಯೇ ಹನುಮಂತನೆಂದೂ ನನಗೆ ಹೆಸರಾಯಿತು. ಆಂಜನೇಯನೆಂದು, ಮುಖ್ಯ ಪ್ರಾಣನೆಂದು, ಪವನಜನೆಂದೂ ನನ್ನನ್ನು ಕರೆಯುತ್ತಾರೆ. ಹುಡುಗಾಟದ ಭರದಲ್ಲಿ ನಾನು ಅನೇಕ ಋಷ್ಯಾಶ್ರಮಗಳನ್ನು ನುಗ್ಗಿ ಅಲ್ಲಿದ್ದವರಿಗೆ ಅಡಿಗಡಿಗೆ ಚಿಕ್ಕ ಚಿಕ್ಕ ಉಪಹತಿಯನ್ನುಂಟು ಮಾಡುತ್ತಿದ್ದೆ. ಆರಂಭದಲ್ಲಿ ನನ್ನ ಈ ರೀತಿಯ ವರ್ತನೆಯು ಆ ಸಜ್ಜನರಿಗೆ ವಿನೋದಕರವಾಗಿಯೇ ಕಂಡಿತ್ತಾದರೂ ನನ್ನ ಕಾಟವು ದಿನೇ ದಿನೇ ವೃದ್ಧಿಗೊಳ್ಳುತ್ತಿತ್ತು. ನನಗೂ ಅದು ಉತ್ಸಾಹದಾಯಕವಾಗಿಯೇ ಆಗಿದ್ದಿತು. ಮತ್ತೆ ನನ್ನ ಹುಡುಗಾಟವನ್ನು ಸಹಿಸಲಾರದ ಋಷಿಗಳು ನಿನಗೆ ಮೌಢ್ಯವು ಬಂದು ಹೋಗಲಿ ಎಂದು ಶಪಿಸಿದ್ದರು. ಇದನ್ನರಿತ ನನ್ನ ಅವ್ವೆಯು ನನ್ನನ್ನು ಅವರ ಪಾದದಲ್ಲಿಟ್ಟು ಬಹುವಾಗಿ ಪ್ರಾರ್ಥಿಸಿಕೊಂಡಳು. ಪ್ರಸನ್ನ ಚಿತ್ತರಾದ ಅವರು ಸೂರ್ಯೋಪಾಸನೆಯಿಂದ ಇವನ ಚೇತನವು ಶುದ್ಧಗೊಂಡು ಮುಂದೆ ನಿಗ್ರಹಾನುಗ್ರಹದ ಶಕ್ತಿಯನ್ನು ತಳೆದ ಜಗತ್ತಿನ ಧರ್ಮೋದ್ಧಾರದ ಕಾರ್ಯಕರ್ತನ ಪಾದ ದರ್ಶನದಿಂದ ಪೂರ್ಣತೆಯನ್ನು ಪಡೆಯಲಿ ಎಂದು ಹರಿಸಿದರು. ಅಂತೆಯೇ ಅನುಗ್ರಹದ ಪ್ರಾಪ್ತಿಗಾಗಿ ದಿವ್ಯ ಕುಂಡಲವೊಂದನ್ನು ನನ್ನ ತಾಯಿಯಲ್ಲಿತ್ತರು. ಅವಳು ನನ್ನನ್ನು ಕರೆದು ಕೊಳ್ಳಿರಿಸಿಕೊಂಡು ಒಂದೇ ಸವನೆ ಅಳುತ್ತಾ,
ಮತ್ತೆ ಸದುಪದೇಶವನ್ನಿತ್ತು ಕುಂಡಲವಿದನ್ನು ನನ್ನ ಕಿವಿಯಲ್ಲಿಟ್ಟು, ವತ್ಸ, ಒಂದೇ ಕಿವಿಯಲ್ಲಿದ್ದು ಹೊಳೆಯುತ್ತಿರುವ ಈ ಕುಂಡಲವು ಹೆರವರಿಗೆ ಕಾಣಿಸದಿರಲಿ. ಮತ್ತಿದನ್ನು ಯಾವನು ಕಂಡು ನಿನ್ನನ್ನು ಈ ಕುರಿತು ಪ್ರಶ್ನಿಸುತ್ತಾನೋ ಅವನೇ ಋಷಿಗಳ ಮಾತಿನಂತೆ ನಿನ್ನ ಸ್ವಾಮಿಯು. ಅವನ ಪಾದಸೇವೆಯಿಂದ ಕೃತಾರ್ಥನಾಗು ಎಂದು ಹರಸಿದಳು. ಕೆಲವು ದಿನಗಳ ಮೇಲೆ ಕೇವಲ ಜಡನಾದ ನಾನು ಸೂರ್ಯದೇವನನ್ನು ಉಪಾಸಿಸುವಂತೆ ನನ್ನವಿಯು ನನಗೆ ಗುರುಪದೇಶವನ್ನಿತ್ತು ಅನುಗ್ರಹಿಸಿದಳು. ಅಂತೆಯೇ ಮೂಡಿ ಮುಳುಗುವ ಸೂರ್ಯನನ್ನು ನೋಡುತ್ತಾ ಅವನು ಬಾನಿನಲ್ಲಿ ಸಂಚರಿಸಿದಂತೆಯೇ ನಾನು ನೆಲದಲ್ಲಿ ನಡೆದು ಏನೇನು ಅರಿಯದೆ ಅವನನ್ನು ಪ್ರಾರ್ಥಿಸುತ್ತಿದ್ದೆನು. ಆರಂಭದಲ್ಲಿ ನನಗದು ಕಷ್ಟತರವಾಗಿ ಪರಿಣಮಿಸಿದ್ದರೂ ಕೆಲವೇ ವರ್ಷಗಳಲ್ಲಿ ನನ್ನೀ ಕೃತ್ಯವು ಅಭ್ಯಾಸ ಬಲದಿಂದ ಸುಗಮವಾಗತೊಡಗಿತು. ಎಷ್ಟು ಹೊತ್ತು ಬೇಕಾದರೂ ಕಣ್ಣಿನ ರೆಪ್ಪೆ ಮುಚ್ಚದೆ ಸೂರ್ಯನನ್ನೇ ನೋಡುವ ಅಭ್ಯಾಸವಾಯಿತು. ಆ ದಿವ್ಯ ಬಿಂಬವನ್ನು ನೋಡುತ್ತಾ ನೋಡುತ್ತಾ ಮನಸ್ಸು ಅದರಲ್ಲೇ ನೆಲೆಗೊಳ್ಳತೊಡಗಿತು. ಆಗ ವಿಲಕ್ಷಣವಾದ ಯಾವುದೋ ಆನಂದವು ಹಾಗೆಯೇ ನನ್ನ ಹೃದಯದಲ್ಲಿ ಅಂಕುರಿಸತೊಡಗಿ ನನಗೆ ಆ ಕಾರ್ಯದಲ್ಲಿ ಅತಿಯಾದ ಆಸಕ್ತಿ ಉಂಟಾಯಿತು. ಒಮ್ಮೆ ಮನದಲ್ಲಿ ಮೂಡಿ ಮಿಂಚಿನಂತೆ ಮಾಯವಾಗುತ್ತಿದ್ದ ಆ ಅನಿರ್ವಚನೀಯವಾದ ಆನಂದವನ್ನೇ ಸದಾಕಾಲವೂ ಅನುಭವಿಸಬೇಕೆಂಬ ಬಯಕೆಯಾಗಿ ಅದನ್ನೇ ಸಾಧಿಸಲು ಪ್ರಯತ್ನಪಟ್ಟೆನು. ಈ ಕಾರ್ಯವನ್ನು ಕಂಡು ಹರ್ಷಿತನಾದ ವಾಯುದೇವನು ನನಗೆ ದರ್ಶನವಿತ್ತು ಶ್ವಾಸ ನಿರೋಧ ಸ್ಥಿತಿಯ ಮರ್ಮವನ್ನು, ಪ್ರಾಣವಾಯುಗಳ ಸಂಚಾರ ಸ್ಥಿತಿಯನ್ನು ಬೋಧಿಸಿದನು. ಆ ಸಾಧನೆಯಿಂದ ಸೂರ್ಯನನ್ನೇ ಮತ್ತೆ ಉಪಾಸಿಸತೊಡಗಿದನು. ನಿತ್ಯವೂ ಹೊಸತಾಗಿಯೇ ಕಾಣುವ ಸೂರ್ಯನು ಒಬ್ಬನೇ ಆಗಿದ್ದರೂ ಈ ಹೊಸತನದ ರಹಸ್ಯವೇನು ಎಂದು ಅರಸಬೇಕೆನ್ನಿಸಿತು. ಆ ಸಾಧನೆಯಲ್ಲಿ ಸೌರವ್ಯೂಹದ ಗತಿಯ ಪರಿಚಯವಾಯಿತು. ಅದರೊಂದಿಗೆ ಈ ಭೂಮಿಗೂ ಸೂರ್ಯನಿಗೂ ಇರುವ ಸಂಬಂಧದ ಅರಿವೂ ಅಷ್ಟಿಷ್ಟು ಆಗತೊಡಗಿತು. ಬುದ್ಧಿಯೊಂದು ಸದಾ ಹರಿತವಾಗುತ್ತಿದ್ದರೆ ಮರ್ತ್ಯದಲ್ಲಿದ್ದೇ ಎಲ್ಲವನ್ನೂ ಸಾಧಿಸಿಕೊಳ್ಳಬೇಕೆಂಬ ತಿಳಿವು ಒಂದಿಷ್ಟು ಮೂಡಿತು. ಆದರೆ ಶಾಪಗ್ರಸ್ತನಾಗಿ ಮೌಢ್ಯಸ್ಥಿತಿಯಲ್ಲಿದ್ದ ನಾನು ಬಹುಕಾಲ ಎಲ್ಲದರಲ್ಲಿಯೂ ಸಂದೇಹವನ್ನೇ ತಳೆದು ಸವೆಯಬೇಕಾಗಿದ್ದಿತ್ತು. ಆಗ ಒಂದು ದಿನ ಯಾವನೋ ಒಬ್ಬ ತಪಸ್ವಿ ಒಂದು ನದಿ ತೀರದಲ್ಲಿ ತನ್ನ ಬುದ್ಧಿಯನ್ನು ಪ್ರಚೋದಿಸೆಂದು ಸೂರ್ಯದೇವನನ್ನು ಪ್ರಾರ್ಥಿಸುತ್ತಿದ್ದುದು ಕಂಡಿತು. ಅಂದಿನಿಂದ ನಾನು ಹಾಗೆಯೇ ಪ್ರಾರ್ಥಿಸಲು ಮೊದಲು ಮಾಡಿದೆನು. ಹಾಗೆಯೇ ಋಷ್ಯಾಶ್ರಮಗಳನ್ನು ಸೇರಿ ಅಲ್ಲಿ ಪ್ರವಚನಾಧ್ಯಯನಗಳನ್ನು ಕಿವಿಗೊಟ್ಟು ಕೇಳತೊಡಗಿದೆನು. ಏನು ತಿಳಿಯಿತೋ ಅದನ್ನು ಸಾಧ್ಯವಿದ್ದಷ್ಟು ಅನುಷ್ಠಾನದಿಂದ ದೃಢೀಕರಿಸಿಕೊಳ್ಳಲು ಪ್ರಯತ್ನ ಮಾಡಿದನು. ಒಂದು ದಿನ ಸತ್ಯದ ಮುಖವು ಚಿನ್ನದ ತಟ್ಟೆಯಿಂದ ಮುಚ್ಚಲ್ಪಟ್ಟಿದೆ, ಅದನ್ನು ಓಸರಿಸಿ ನೋಡಿದಾಗ ಮಾತ್ರ ಸತ್ಯಸ್ಥಿತಿಯು ಅರಿವಾಗಬಲ್ಲದು ಎಂಬೊಂದು ಘೋಷಣೆಯು ಪುಣ್ಯಾಶ್ರಮದಿಂದ ಕೇಳಿಬಂತು. ಅದನ್ನು ಪೂರ್ಣವಾಗಿ ಅರಿತುಕೊಳ್ಳಬೇಕೆಂದು ಪ್ರಯತ್ನಿಸಿದನು. ಸಾಧ್ಯವಾಗಲಿಲ್ಲ. ಮತ್ತೆ ಸೂರ್ಯದೇವನನ್ನು ಕುರಿತು ಜ್ಞಾನಾರ್ಥಿಯಾಗಿ ಬಹುಕಾಲ ತಪಸ್ಸನ್ನೇ ಮಾಡಿದನು. ಒಂದು ದಿನ ಮಹಾನುಭಾವನು ತನ್ನ ದಿವ್ಯ ದರ್ಶನದ ಅನುಗ್ರಹವನ್ನಿತ್ತು ಮೊದಲೇ ಆಶೀರ್ವದಿಸಿದಂತೆ ವೇದಶಾಸ್ತ್ರಗಳ ಸಕಲ ಸಿದ್ಧಿಯನ್ನು, ಅಣಿಮಾದಿ ಷಷ್ಠ ಸಿದ್ಧಿಗಳನ್ನು ಕರುಣಿಸಿ, ಆಂಜನೇಯ, ನಿನ್ನ ತಪಸ್ಸು ಸಿದ್ಧಿಸಿತು. ಚಿಕ್ಕಂದಿನಲ್ಲೇ ನನ್ನನ್ನು ಹಣ್ಣೆಂದು ತಿನ್ನಲು ಬಂದ ನೀನು ನಿಜಕ್ಕೂ ಈಗ ನನ್ನನ್ನು ಪೂರ್ಣವಾಗಿ ಜೀರ್ಣಿಸಿಕೊಂಡಂತಾಯಿತು. ಆದರೆ ಋಷಿಶಾಪ ವಿಮೋಚನೆ ಇಲ್ಲದೆ ನಿನ್ನ ಜ್ಞಾನವು ಪ್ರಕಾಶಕ್ಕೆ ಬರಲಾರದು. ನಿನ್ನ ಚೇತನವು ಶುದ್ಧಿಗೊಂಡರೂ ಕರ್ಮದಿಂದಲೇ ಜ್ಞಾನವು ವಿವರಿಸಬೇಕು. ನನ್ನ ಮಗನು ನಿನ್ನ ಮಾವನೂ ಆಗಿರುವ ಸುಗ್ರೀವನೊಂದಿಗೆ ಸೇರಿಕೋ. ಕಾಲಾಂತರದಲ್ಲಿ ನಿನ್ನ ತಾಯಿಯ ಹರಕೆಯಂತೆ ನಿನ್ನ ಸ್ವಾಮಿಯ ಪಾದದರ್ಶನವು ಪ್ರಾಪ್ತಿಸುತ್ತದೆ. ಅಂದಿನಿಂದ ನೀನು ಪರಿಶುದ್ಧ ಚೇತನಪೂರ್ಣನಾಗಿ ಕಂಗೊಳಿಸುವೆ. ನಿನ್ನ ಜ್ಞಾನ, ಕರ್ಮ, ಯೋಗಾದಿಗಳೆಲ್ಲವೂ ಆ ಸ್ವಾಮಿಯ ಸೇವೆಯ ಮೂಲಕ ಸುಪ್ರಕಾಶವನ್ನು ಪಡೆಯುತ್ತವೆ. ಸ್ವಾಮಿ ಕಾರ್ಯದಲ್ಲೇ ನಿನ್ನ ಅಸ್ತಿತ್ವವನ್ನು ಲೋಕವು ಕಾಣುವಂತಾಗಲಿ. ಎಲ್ಲವನ್ನೂ ಅವನ ಪದತಲದಲ್ಲಿ ಅರ್ಪಿಸಿ ಆ ಸತ್ಯಧರ್ಮಗಳೆಂಬ ಪಾದಗಳುಳ್ಳ ಮಹಾತ್ಮನ ಮೂಲಕ ಮುಂದೆ ನೀನು ಬ್ರಹ್ಮವನ್ನೇ ಅರಿತು ಅನುಭವಿಸುವಂತಾಗಲಿ. ಜಗತ್ತಿನ ಪೂರ್ಣಹಿತ ಸಾಧನೆಯಾದ ಧರ್ಮೋದ್ಧಾರದ ಕಾರ್ಯದಲ್ಲಿ ಆ ಕರ್ತನ ಸೇವೆಯೊಂದಿಗೆ ಅದರ ಪೂರಕನಾಗು. ಧರ್ಮದ ಪೂರ್ಣ ಪ್ರತೀಕವು ಯಾವುದೋ ಅದರ ಸೇವೆಯೇ ಚಿತ್ತಶುದ್ಧಿಗೂ ಧರ್ಮಸಾರ್ಥಕಕ್ಕೂ ಕಾರಣವು ಎಂದು ನಿರೂಪಿಸಿದರು. ಅಂದಿನಿಂದ ಅವನ ಆದೇಶದಂತೆ ಸುಗ್ರೀವನನ್ನು ಹೊಂದಿ ಈ ದಿವ್ಯಪಾದಗಳನ್ನೇ ಅಹರ್ನಿಶವೂ ಚಿಂತಿಸುತ್ತಿದ್ದೆನು. ನನ್ನವ್ವೆಯು ಹರಕೆಯಂತೆ ನನ್ನ ಕುಂಡಲವನ್ನು ಕಂಡ ನೀನೇ ನನ್ನ ಸ್ವಾಮಿಯು. ಓ ಜಗದ್ವಂದನೆ, ಇಂದಿದೋ ಈ ಪುಣ್ಯಮಯ ಮುಹೂರ್ತದಲ್ಲಿ ನಾನು ನನ್ನನ್ನೇ ನಿನ್ನ ಶ್ರೀಚರಣತಲದಲ್ಲಿ ಸಮರ್ಪಿಸುತ್ತೇನೆ. ಶ್ರೀರಾಮಚಂದ್ರ,
ಕರುಣಾರ್ಣವನಾದ ನೀನು ನಿನ್ನ ಪಾದಸೇವೆಯ ಭಾಗ್ಯವನ್ನು ನನಗಿತ್ತು ನನ್ನನ್ನು ಉದ್ಧರಿಸು ಎಂದು ಹೇಳುತ್ತಾ ಸಾಷ್ಟಾಂಗವಾಗಿ ನಮಸ್ಕರಿಸಿದನು. ವಿ ಎನ್ ಭಾಗವತ್ ಬರಬಳ್ಳಿ.